ನಕ್ಸಲರು ಶರಣಾಗತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸುನಿಲ್ ಕುಮಾರ್ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಮೋಸ್ಟ್ ವಾಂಟೆಡ್ 6 ನಕ್ಸಲ್ ಶರಣಾಗತಿ ಆಗ್ತಿದ್ದಾರೆ. ನಕ್ಸಲರ ಶರಣಾಗತಿ ನಾಗರಿಕ ಸಮಾಜವನ್ನ ಬೆಚ್ಚಿ ಬೀಳಿಸಿದೆ ಅಂತ ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಎಕ್ಸ್ನಲ್ಲಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಲೆಲ್ಲ ನಕ್ಸಲರಿಗೆ ಒಂಥರ ಸುಗ್ಗಿ ಹಬ್ಬ ಇದ್ದಂಗೆ. ಅವರಿಗೆ ಕ್ಷಮೆ, ಪ್ರಕರಣ ರದ್ದು, ಸುಖ ಸೌಕರ್ಯ ಎಲ್ಲವೂ. ಯಾವ ಮಾನದಂಡದ ಮೇಲೆ ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ. ಈ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಶೀಘ್ರವೇ ಸ್ಪಷ್ಟಪಡಿಸಬೇಕು ಅಂತ ಶಾಸಕರು ಈ ರೀತಿಯಾಗಿ ಹೇಳಿದ್ದಾರೆ. ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಪಾರ್ವತೀಶ ಬಿಳಿದಾಳೆ ಅವರು ಜಾಯ್ನ್ ಆಗಿದ್ದಾರೆ. ಸರಿಗ ಪ್ರಮುಖವಾಗಿ ನಕ್ಸಲರು ಮುಖ್ಯ ವಾಹಿನಿಗೆ ಬರ್ತಾ ಇದ್ದಾರೆ. ಒಳ್ಳೆಯ ನಿರ್ಧಾರನೆ. ಮುಂದೆ ಹೇಗೆ ನೋಡ್ಕೊಳ್ಬಹುದು, ಅಂದ್ರೆ ಇವ್ರನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ, ಈ ಸಮಾಜ ಹೇಗೆ ನೋಡುತ್ತೆ ಅಂತ ಹೇಳಿ? ಸರ್, ಇದು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಒಂದು ಹೊಸ ಸರ್ಕಾರ ಏನು ರಚನೆ ಆಯ್ತು, ಒಂದು ಹೊಸ ಪಾಲಿಸಿಯನ್ನೇ ಮಾಡಿದ್ರು ಅವರು. ಶರಣಾಗತಿ ಮತ್ತೆ ಪುನರ್ವಸತಿ ಪ್ಯಾಕೇಜ್ ಅನ್ನ ಮಾಡಿದ್ರು. ಇಂಡಿಯಾ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಪ್ಯಾಕೇಜ್ಗಳಿದೆ. ಶರಣಾಗತಿ ಮತ್ತೆ ಪುನರ್ವಸತಿ ಪ್ಯಾಕೇಜ್ಗಳು ಕೇರಳ, ತಮಿಳುನಾಡು, ಛತ್ತೀಸ್ಗಢ ಎಲ್ಲಾ ರಾಜ್ಯಗಳಲ್ಲೂ ಇದೆ. ಇದೆಲ್ಲವನ್ನ ಅಧ್ಯಯನ ಮಾಡಿ ಒಂದು ಸ್ವಲ್ಪ ಉತ್ತೇಜನಕಾರಿಯಾಗಿರುವಂತ ಒಂದು ಪ್ಯಾಕೇಜ್ ಅನ್ನ ಮಾಡ್ಲಾಯ್ತು. ಶರತ್ಚಂದ್ರ ಅವರು ಕಾನೂನು ಕೇಸ್ಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ರಿಯಾಯಿತಿ ಇರೋದಿಲ್ಲ. ಇವ್ರಿಗೆ ಮುಖ್ಯವಾಹಿನಿಗೆ ಬರ್ತಾರೆ ಅಂತಂದ್ರು ಪ್ರಕರಣಗಳನ್ನ ಅವರು ಎದುರಿಸಲೇಬೇಕು. ನ್ಯಾಯಾಲಯ ಅವ್ರನ್ನ ತಪ್ಪಿತಸ್ಥರ, ನಿರ್ದೋಷಿಗಳ ಅನ್ನೋದನ್ನ ನ್ಯಾಯದಲ್ಲಿ ತೀರ್ಮಾನ ಆಗುತ್ತೆ. ಅದ್ರಲ್ಲಿ ಯಾವುದೇ ರಿಯಾಯಿತಿ ಇರಲ್ಲ. ಪ್ಯಾಕೇಜ್ ಇತ್ಯಾದಿಗಳು ಸರ್ಕಾರವೇ ಒಪ್ಕೊಂಡಿರುವಂತದ್ದು. ಅದರಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇದೆ. ಶರಣಾಗತರಾದ್ರೆ ಅವ್ರಿಗೆ ಜೀವನ ನಿರ್ವಹಣೆಗೆ ಅಥವಾ ಉತ್ತೇಜನ ನೀಡೋದಕ್ಕೆ ಈ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಇದನ್ನ ನಾವೊಂದು ಏನೋ ಒಂದು ಔಟ್ ಆಫ್ ದ ವೇ ಹೋಗಿ ಫೇವರ್ ಮಾಡಿರೋದು ಆ ತರ ತಂದ್ಕೊಳಕ್ಕಾಗಲ್ಲ. ಈಗ ಮುಖ್ಯವಾಹಿನಿಗೆ ಬರ್ತಾ ಇರೋರು ನಮ್ಮ ಜನಪರ ಕಾಳಜಿ ಆಶಯಗಳನ್ನ ನಾವು ಕಾನೂನಿನ ಚೌಕಟ್ಟಿನಲ್ಲೇ ನಾವು ಕ್ರಿಯಾಶೀಲವಾಗಿ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಯಾವ ಅವಕಾಶ ಇರುತ್ತೆ. ನ್ಯಾಯಾಲಯದ ಪ್ರಕರಣಗಳನ್ನ, ಕೇಸ್ಗಳನ್ನ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ತವೆ. ಹಾಗೆ ಅವರು ಕೆಲವು ವಿಚಾರಗಳನ್ನ, ಒಂದು ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಅನ್ನ ಮಂಡಿಸಿದ್ರು, ನಮ್ಮ ಸಮಿತಿಗೆ ಕೊಟ್ಟಿದ್ರು ಅವರು. ಅದನ್ನ ನಾವು ಸರ್ಕಾರಕ್ಕೆ ತಲುಪಿಸಿದ್ವಿ. ಯಾವ್ದು ಫಿಸಿಬಲ್ ಇದೆ, ಸರಳವಾಗಿರುವಂತದ್ದು, ತಕ್ಷಣದಲ್ಲಿ ಕ್ರಮ ತಗೊಳ್ಳುವಂತದ್ದನ್ನ ಸರ್ಕಾರ ಕೆಲವಕ್ಕೆ ಸಮ್ಮತಿ ಸೂಚಿಸಿದೆ. ಕೆಲವು ಸಂಕೀರ್ಣವಾದ ಬೇಡಿಕೆಗಳು, ಪಾಲಿಸಿ ವಿಚಾರ, ಈ ತರದವನ್ನೆಲ್ಲ ತಕ್ಷಣದಲ್ಲಿ ರಾತ್ರೋರಾತ್ರಿ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಸಮಯಾವಕಾಶ ಬೇಕಾಗುತ್ತೆ. ಅದನ್ನ ಪರಿಶೀಲಿಸೋಣ ಅಂತ ಹೇಳಿ ಸರ್ಕಾರ ಹೇಳಿದೆ. ಬಹಳ ಮುಖ್ಯವಾಗಿ ಕೋರ್ಟ್ ಪ್ರಕರಣಗಳು 16 ವರ್ಷಗಳ ಕಾಲ ನಡೆಯೋದು, ಅವರು ಕೋರ್ಟ್ಗಳಿಗೆ ಓಡಾಡಿ ಸುಸ್ತಾಗೋದು, ಆ ತರದ್ ಆಗದೆ ಇರೋ ಹಾಗೆ ತ್ವರಿತಗತಿಯಲ್ಲಿ ಇವೆಲ್ಲ ಬಗೆಹರಿಯೋ ಹಾಗೆ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಇದಿಷ್ಟು ವಿಚಾರ ಸರ್. ಅಂದ್ರೆ ಈ ಸರ್ಕಾರದ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಈ ಒಂದು ಕಮಿಟಿಯನ್ನು ಕಟ್ಟಿರೋದು, ಅವ್ರನ್ನ ವಾಪಸ್ ಕರ್ಕೊಂಡು ಬರ್ತಾ ಇರೋದು, ಆಮೇಲೆ ಪ್ರಮುಖವಾಗಿ ನಕ್ಸಲರು ಬೇಡಿಕೆನ ಇಟ್ಟಿದ್ದಾರೆ, ನಮ್ಮನ್ನ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಬೇಕು, ಗೌರವ ಕೊಡಬೇಕು ಅಂತ ಹೇಳಿ. ಅಲ್ಲ, ಅದು ಗೌರವ ಅಂತಲ್ಲ, ಘನತೆಯಿಂದ ನಡೆಸ್ಕೊಳ್ಳಿ ನಮ್ಮನ್ನ. ಅಂದ್ರೆ ಸಾಮಾನ್ಯವಾಗಿ ಏನಂದ್ರೆ ನಕ್ಸಲ್ ಹೋರಾಟ ಅಂತಂದ್ರೆ ಅದನ್ನ ಕ್ರಿಮಿನಲ್ಗಳು, ಸ್ಮಗ್ಲರ್ಗಳು, ಡ್ರಗ್ ಪೆಡ್ಲರ್ಗಳ ಜೊತೆ ಹೋಲಿಸಿ ಮಾತಾಡೋದು ಒಂದು ಕೆಲವು ವಲಯದಲ್ಲಿ ಇದೆ. ಅದು ಹಂಗಲ್ಲ. ಅದು ಅವರು ಜನಪರ ಕಾಳಜಿ ಇಟ್ಕೊಂಡೇ ಅವರು ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರುವಂತ ಮಾರ್ಗವನ್ನು ಅವ್ರು ಆರಿಸ್ಕೊಂಡಿದ್ರು. ಆ ಕಾರಣಕ್ಕೆ ಅದನ್ನ ಒಪ್ಪಕ್ಕಾಗೋದಿಲ್ಲ ಅನ್ನೋದು ಬಿಟ್ರೆ, ಅವರ ಕಾಳಜಿಗಳು, ಈಗ ಅವ್ರದ್ದು ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಏನಿದೆ, ಹಲವು ಬೇಡಿಕೆಗಳನ್ನ ಏನಿಟ್ಟಿದ್ದಾರೆ. ಬಹುತೇಕ ಬೇಡಿಕೆಗಳು ನಿರುದ್ಯೋಗ ಸಮಸ್ಯೆ, ಭತ್ತ ಬೆಳೆಯೋ ರೈತರ ಸಮಸ್ಯೆ, ಆದಿವಾಸಿಗಳು ಕಾಡುತ್ಪತ್ತಿಯನ್ನ ಸಂಗ್ರಹಿಸಕ್ಕೆ ಅವಕಾಶ ಕೊಡಬೇಕು, ಈ ತರದ ವಿಚಾರಗಳೇ ಇದೆ. ವೈಯಕ್ತಿಕವಾದ ಬೇಡಿಕೆಗಳು ಒಂದೇ ಅವ್ರು ಹೇಳಿರೋದು. ನಮ್ಮ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ನಮಗೆ ಸ್ವಲ್ಪ ಅದ್ರ ಬಗ್ಗೆ ಅವಕಾಶ ಮಾಡಿಕೊಡ್ಬೇಕು, ನಮ್ಗೆ ಸೂಕ್ತ ಚಿಕಿತ್ಸೆ ವ್ಯವಸ್ಥೆ ಮಾಡಿಕೊಡಿ ಅಂತ. ಇದು ಬಹುಶಃ ಅತಿ ಕನಿಷ್ಠವಾದ ವೈಯಕ್ತಿಕ ಬೇಡಿಕೆ ಇದು. ವೈಯಕ್ತಿಕ ಹಿತಾಸಕ್ತಿ ಇದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಮತ್ತೆ ಈ ಸರ್ಕಾರದ ನಿರ್ಧಾರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಬಹಳ ಒಳ್ಳೆ ನಿರ್ಧಾರ ಅಂತಾನೆ ಹೇಳ್ಬೇಕು ಸರ್.
ಒಂದು ಭಿನ್ನಮತ ಬಂಡಾಯವನ್ನು ಸಹ ಮನವರಿಕೆ ಮಾಡಿಕೊಟ್ಟು ಅವ್ರನ್ನ ಮುಖ್ಯವಾಹಿನಿಗೆ ಕರ್ಕೊಂಡ್ಬರೋದಿದೆಯಲ್ಲ, ಎಲ್ಲರನ್ನು ಒಳಗೊಳ್ಳೋದು ಅದು ಒಂದು ಪ್ರಜಾಸತ್ತಾತ್ಮಕ ಮೌಲ್ಯ ಇದು. ಎಸ್ 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 ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.